ಈ ಖಾಸಗಿ ಬಸ್ಗಳ ಬೇಕಾಬಿಟ್ಟಿ ನಿಲ್ಗಡೆಗೆ ಕೃಷ್ಣ ಬೈರೇಗೌಡ ಕಡಿವಾಣ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ ಸಚಿವರು. ಮೆಜೆಸ್ಟಿಕ್ಕು, ಕಲಾಸಿಪಾಳ್ಯ, ಸ್ಯಾಟಲೈಟು ಬಸ್ ನಿಲ್ದಾಣಗಳು ಸೇರಿ ಇನ್ನಿತರ ಕಡೆ ಅಡ್ಡಾದಿಡ್ಡಿ ನಿಲ್ಲಿಸ್ತಾರೆ ಬಸ್ಗಳು. ಅದನ್ನು ಎತ್ತಂಗಡಿ ಮಾಡೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಂಚೂರು ಬೆಂಗಳೂರನ್ನು ಸರಿಪಡಿಸುವಂತೆ ಕೆಲಸವನ್ನು ಮಾಡೋಣ ಅಂತ ಮಾಡ್ತಾ ಇದ್ದಾರೆ ಸಚಿವರು, ನೂತನವಾಗಿ ಆಯ್ಕೆ ಆಗಿರೋ ಸಚಿವರು. ಸೊ ಇದೀಗ ಒಂದೊಂದೇ ವಿಚಾರ ಕೈ ಹಾಕ್ತಾ ಇದ್ದಾರೆ. ಈ ಫುಟ್ಪಾತ್ ತೆರವು ಆದ ನಂತರ ಅದಕ್ಕೆ ತೀವ್ರ ವಿರೋಧ ಅದು ಇದು ವ್ಯಕ್ತ ಆಗ್ತದೆ. ಅದರ ಜೊತೆಗೆ ಇದೀಗ ಟ್ರಾಫಿಕ್ ಸಿಗ್ನಲ್ ಸುತ್ತಮುತ್ತ 75 ಮೀಟರ್ ಅಂತರದಲ್ಲಿ ಬಸ್ ನಿಲ್ಸಂಗಿಲ್ಲ. ಆದರೂ ಮೆಜೆಸ್ಟಿಕ್ಕು, ಆನಂದರಾವ್ ಸರ್ಕಲ್ ಬಳಿ ಸಿಗ್ನಲ್ ಬಳಿನೇ ಖಾಸಗಿ ದರ್ಬಾರ್. ಬಸ್ ಚಾಲಕರಿಂದ ನಗರದ ವಿವಿಧೆಡೆ ಇದೇ ಥರ ಟ್ರಾಫಿಕ್ ಜಾಮ್. ನೀವು ತುಂಬ ಕಡೆ ನೋಡಿ, ಗೊರಗುಂಟೆಪಾಳ್ಯ ಆಗಿರ್ಬೋದು, 8th ಮೈಲ್ ಆಗಿರ್ಬೋದು, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮೆಜೆಸ್ಟಿಕ್ ಆಗಿರ್ಬೋದು, ಯಶವಂತಪುರ ಆಗಿರ್ಬೋದು, ಇಲ್ಲೆಲ್ಲ ಬೇಕಾಬಿಟ್ಟು ಹೆಂಗೆ ಬೇಕು ಹಂಗೆ ನಿಲ್ಲಿಸಿರ್ತಾರೆ. ಮುಂದಕ್ಕೂ ಹೋಗಲ್ಲ, ಹಿಂದಕ್ಕೂ ಬರಲ್ಲ. ಸೊ ಇದರಿಂದ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ, ಕಿರಿಕಿರಿ ಆಗುತ್ತೆ. ಈ ವೀಕೆಂಡು, ಹಬ್ಬ ಹರಿದಿನದಲ್ಲಂತೂ ನೋಡಂಗೇ ಇಲ್ಲ. ಈ ಖಾಸಗಿ ಬಸ್ಗಳ ಆಟ ಟೋಪ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ. ಹೀಗಾಗಿ ಇನ್ಮೇಲೆ ಸಿಗ್ನಲ್ ಪಕ್ಕದಲ್ಲಿ ಬಸ್ಗಳ ನಿಲುಗಡೆಗೆ ನಿಷೇಧ. ಈ ಸಂಬಂಧ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿರುವಂಥದ್ದು ಸಚಿವರು. ಪೊಲೀಸ್ ಅಧಿಕಾರಿಗಳ ಸಹಯೋಗದಲ್ಲಿ ಆಪರೇಷನ್ ಪ್ರೈವೇಟ್ ಬಸ್ ಶುರು. ನಗರದಲ್ಲಿ ಟ್ರಾಫಿಕ್ ದಟ್ಟಣೆ ನಿಯಂತ್ರಿಸೋಕೆ ಖಾಸಗಿ ಬಸ್ಗಳ ಮೇಲೆ ಕಣ್ಣಿಟ್ಟಿರುವಂಥದ್ದು ಸರ್ಕಾರ. ಖಾಸಗಿ ಬಸ್ಗಳಿಂದ ನಗರದಲ್ಲಿ ದಿನೇ ದಿನೇ ಟ್ರಾಫಿಕ್ ಹೆಚ್ಚಳ ಆಗ್ತಾ ಇದೆ. ಈ ಹಿಂದೆ ಖಾಸಗಿ ಬಸ್ಗಳನ್ನು ನಗರದಿಂದ ಎತ್ತಂಗಡಿ ಮಾಡುವ ಪ್ಲಾನ್ ಆಗಿತ್ತು. ಇದೀಗ ಹಂತ ಹಂತವಾಗಿ ಖಾಸಗಿ ಬಸ್ಗಳ ಕಡಿವಾಣಕ್ಕೆ ಸರ್ಕಾರ ಮಾಸ್ಟರ್ ಪ್ಲಾನನ್ನು ಮಾಡ್ಕೊಳ್ತಾ ಇದೆ. ಹೆಂಗೆ ಬೇಕು ಹಂಗೆ ನಿಲ್ಲಿಸಿರ್ತಾರೆ, ಮೂನೇ ಆಗಲ್ಲ. ಅದು ತುಂಬ ಅಂದರೆ ತುಂಬ ಸಮಸ್ಯೆ ಆಗುತ್ತೆ. ನಿಮಗೆ ಈ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಜಾಗನೂ ಚಿಕ್ಕ, ಅದ್ರ ಮಧ್ಯದಲ್ಲಿ ಇವ್ರುಗಳು ಬೇರೆ ಬಸ್ ಹೆಂಗೆ ಬೇಕಂಗೆ ಹಾಕೊಂಡು ನಿಲ್ಸ್ಕೊಂಡಿರ್ತಾರೆ. ಆಮೇಲೆ ಆ ಗೊರಗುಂಟೆಪಾಳ್ಯ ಅಲ್ಲೂ ಕೂಡ ಅದೇ ಕತೆ. ಆಮೇಲೆ ಮೆಜೆಸ್ಟಿಕ್ಕು, ಕಲಾಸಿಪಾಳ್ಯ, ಸ್ಯಾಟಲೈಟ್ ಬಸ್ ನಿಲ್ದಾಣ, ಇಲ್ಲೆಲ್ಲನೂ ಅದೇ ಥರ ಸಮಸ್ಯೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಈಗ ಇನ್ನೊಂದು ಪ್ಲ್ಯಾನ್ಗೆ ಮುಂದಾಗ್ತಿರುವಂಥದ್ದು GB-ಗೆ, ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ಬೋದು ಅಂತ? ನೀತಿ ರಾಜಧಾನಿ ಬೆಂಗಳೂರಲ್ಲಿ ದಿನೇ ದಿನೇ ಟ್ರಾಫಿಕ್ ದಟ್ಟಣೆ ಕೂಡ ಹೆಚ್ಚಳ ಆಗ್ತಾ ಇದೆ. ಟ್ರಾಫಿಕ್ ದಟ್ಟಣೆಯನ್ನ ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಒಂದ್ಸರಿ ಫುಟ್ಪಾತ್ ಒತ್ತುವರಿ ತೆರವನ್ನ ಕಳೆದ ಕೆಲ ದಿನಗಳಿಂದ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ಇದು ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಆಪರೇಷನ್ ಅನ್ನ ಮಾಡಕ್ಕೆ GB ಅಧಿಕಾರಿಗಳು ಕೂಡ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ GB ಅಧಿಕಾರಿಗಳ ಸಭೆಯಲ್ಲಿ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಿನ ವಿವಿಧ ಭಾಗದಲ್ಲಿ ಅದರಲ್ಲೂ ಪ್ರಮುಖವಾಗಿ ಎಲ್ಲೆಲ್ಲಿ ಸಿಗ್ನಲ್ಗಳು ಇದೆ, ಅಲ್ಲಿ ಎಲ್ಲೆಲ್ಲಿ ಬಸ್ಗಳನ್ನು ನಿಲ್ಲಿಸ್ತಾರೆ ಅವರನ್ನ ತೆರವನ್ನ ಮಾಡಿ ಅಂತ ಪೊಲೀಸ್ ಇಲಾಖೆ ಮತ್ತು GB ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಒಂದ್ ಕಡೆ ರಾಜ್ಯದಲ್ಲೇ ಒತ್ತುವರಿ ತೆರವನ್ನು ಮಾಡಕ್ಕೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಮತ್ತೊಂದು ಕಡೆ ಫುಟ್ಪಾತ್ ಒತ್ತುವರಿ ತೆರವನ್ನ ಮಾಡೋಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಜೊತೆಗೆ ಹಲವಾರು ವರ್ಷಗಳಿಂದ ಬೆಂಗಳೂರಿನ ವಿವಿಧ ಭಾಗದಲ್ಲಿ ರಸ್ತೆ ಮೇಲೆ ಮತ್ತು ಫುಟ್ಪಾತ್ ಮೇಲೆ ನಿಂತಿರುವಂತಹ ವಾಹನಗಳನ್ನ, ಕಾರುಗಳನ್ನ ತೆರವು ಮಾಡಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಅದರಲ್ಲೂ ಪ್ರಮುಖವಾಗಿ ವೀಕೆಂಡ್ ಬಂದಂತ ಸಂದರ್ಭದಲ್ಲಿ, ಜೊತೆಗೆ ಹಬ್ಬ ಹರಿದಿನ ಬಂದಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಬೆಂಗಳೂರಿನ ಆನಂದರಾವ್ ಸರ್ಕಲ್ ಆಗಿರೋದು, ಮೆಜೆಸ್ಟಿಕ್ ಆಗಿರೋದು, ಕಲಾಸಿಪಾಳ್ಯ ಆಗಿರೋದು, ಜೊತೆಗೆ ಬೆಂಗಳೂರು ಮೈಸೂರು ರಸ್ತೆ ಮಾರ್ಗದಲ್ಲಿ ಸಾಕಷ್ಟು ಬಸ್ಗಳನ್ನ ಸಿಗ್ನಲ್ ಪಕ್ಕದಲ್ಲಿ ಕೂಡ ನಿಲ್ಸ್ಕೊಂಡಿರ್ತಾರೆ. ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಕೂಡ ತುಂಬಾ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಪಾದಚಾರಿ ಮಾರ್ಗದಲ್ಲಿ ಕೂಡ ಓಡಾಟ ಮಾಡಕ್ಕೆ ಜನರಿಗೆ ತುಂಬಾ ಕಿರಿಕಿರಿ ಆಗ್ತಾ ಇದೆ. ಹೀಗಾಗಿ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಖಾಸಗಿ ಬಸ್ಗಳನ್ನ ಎತ್ತಂಗಡಿ ಮಾಡಕ್ಕೆ ಸಂಬಂಧಪಟ್ಟಂಗೆ ಈ ಹಿಂದೆ ಕೂಡ ಚರ್ಚೆ ಆಗಿತ್ತು. ಅಂತ ಸಂದರ್ಭದಲ್ಲಿ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಯಿತು. ಇದರ ಬೆನ್ನಲ್ಲೇ ಈಗ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಎಲ್ಲೆಲ್ಲಿ ರಾಷ್ಟ್ರೀಯ ಮಾರ್ಗದಲ್ಲಿ ಮತ್ತು ಸಿಗ್ನಲ್ ಪಕ್ಕ ನಿಲ್ಲಿಸ್ತಾ ಇದ್ದಾರೋ ಅಂತ ಬಸ್ಗಳನ್ನ ತೆರವು ಮಾಡಕ್ಕೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡ ಕೂಡ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಹೀಗಾಗಿ ಶೀಘ್ರದಲ್ಲೇ ಇದಕ್ಕೆ ಅಂತಿಮ ದಿನಾಂಕವನ್ನ ಫಿಕ್ಸ್ ಮಾಡಿ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಎಲ್ಲೆಲ್ಲಿ ಖಾಸಗಿ ಬಸ್ಗಳನ್ನ ನಿಲ್ಲಿಸಿದ್ರೆ ಅದಕ್ಕೆ ಎತ್ತಂಗಡಿ ಮಾಡಕ್ಕೆ ಪ್ರಯತ್ನಗಳು ಕೂಡ ಈಗ ಆಗ್ತಾ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮ ಡೀಟೇಲ್ಸ್ಗಾಗಿ. ನೋಡಿ, GB-ಗೆ ಮುಂದಿನ ಕಾರ್ಯಾಚರಣೆಗೆ ಇದೀಗ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಬೆಂಗಳೂರಿನಲ್ಲಿ ನಮಗೆ ಒಂದಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಅದು ಈ ಫುಟ್ಪಾತ್ ತೆರವಾಗಿರ್ಬೋದು, ಆಮೇಲೆ ಈ ಕಾರ್ಗಳ ಪಾರ್ಕಿಂಗ್ಗಳನ್ನು ಹೆಂಗೆ ಬೇಕು ಹಂಗೆ ಮಾಡಿರೋದು, ವರ್ಷಗಟ್ಟಲೆ ಆದರೂ ತೆಗೆದೇ ಇರೋದು, ಆಮೇಲೆ ಇನ್ನೊಂದು ಈ ಟ್ರಾಫಿಕ್ ಜಾಮ್ ಸಮಸ್ಯೆ. ಸೊ ಇದೆಲ್ಲವನ್ನು ಮನಗಂಡು ಒಂದಷ್ಟು ಪ್ಲ್ಯಾನ್ ಮಾಡ್ಕೊತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಥವಾ ಎಷ್ಟು ದಿನದವರೆಗೂ ಇದು ಇರುತ್ತೆ ಅನ್ನೋದು ಗೊತ್ತಿಲ್ಲ.
ಆದರೆ ಈ ಪ್ಲ್ಯಾನ್ ಅಂತೂ ಇದೆಯಲ್ಲ, ಇದು ಸಕ್ಸಸ್ ಆದರೆ ಜನರುಗಳಿಗೂ ಒಂಚೂರು ನೆಮ್ಮದಿಯಿಂದ ಉಸಿರಾಡ್ತಾರೆ. ನೀವು ಎಲ್ಲಿ ಬೇಕಲ್ಲಿ ಕಾರ್ ನಿಲ್ಲಿಸು, ಎಲ್ಲಿ ಬೇಕಲ್ಲಿ ಬಸ್ ನಿಲ್ಲಿಸು, ಎಲ್ಲಿ ಬೇಕಲ್ಲಿ ಬಿಸ್ನೆಸ್ ಮಾಡು, ಇದೆಲ್ಲ ಸಮಸ್ಯೆ. ಈ ಖಾಸಗಿ ಬಸ್ಗಳ ಹಾವಳಿ ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿನೇ ಆಗಿದೆ ನಿಮಗೆ. ಈ ಹಬ್ಬ ಹರಿದಿನ ವೀಕೆಂಡ್ ಬಂತು ಅಂತಂದರೆ ಸುಮ್ಮನೆ ನಿಲ್ಸ್ಕೊಂಡು ಬಿಟ್ಟಿರ್ತಾರೆ. ಅವರಿಗೇನು ಜನ ಬರಬೇಕು ಅಥವಾ ಜನ ನಿಲ್ಲಿಸಬೇಕು, ಈ ಥರ ಲೆಕ್ಕಾಚಾರ. ಬಟ್ ನಿಮಗೆ ಹಿಂದೆ ಮುಂದೆ ಸಂಚರಿಸೋರಿಗೆ, ಸಾರ್ವಜನಿಕರಿಗೆ ಅದು ಭಾರಿ ಕಿರಿಕಿರಿ. ಒಂದೊಂದು ಸಿಗ್ನಲಲ್ಲಿ ನಿಮಗೆ 1 ಗಂಟೆ 40 ನಿಮಿಷ 30 ನಿಮಿಷ ನಿಂತ್ಕೊಳ್ಳೋ ಪರಿಸ್ಥಿತಿಯೂ ಇದೆ. ಯಾರು ಕಾಯ್ಕೊಂಡು ಕೂರ್ತಾರೆ? ಬೆಂಗಳೂರು ಅಂತಂದರೆ ಟ್ರಾಫಿಕ್ ಅಂತ ಮೂಗು ಮುರಿಯೋರೆ ಜಾಸ್ತಿ. ಬೆಂಗಳೂರಿಗೆ ಬನ್ನಿರಿ, ಅಯ್ಯೋ ಯಾರ್ರೀ ಬರ್ತಾರೆ ಆ ಟ್ರಾಫಿಕಲ್ಲಿ, ಅದು ಹೆಂಗ್ರಿ ಓಡಾಡ್ತೀರಾ ಅಂತ ಕೇಳ್ತಾರೆ. ಆ ಮಟ್ಟಿಗೆಲ್ಲ ಸಮಸ್ಯೆ ಆಗ್ತಾ ಇದೆ. ಸೊ ಇದಕ್ಕೊಂದು ಕಡಿವಾಣ ಹಾಕಬೇಕು, ಬೇರೆ ಬೇರೆ ಥರದ ವ್ಯವಸ್ಥೆಯನ್ನು ಮಾಡಬೇಕು ಅಂತ. ಈ ಖಾಸಗಿ ಬಸ್ ಎಲ್ಲ ನಗರದ ಒಳಗಡೆ ಬರೋದೇ ಬೇಡ, ಇವ್ರನ್ನೆಲ್ಲ ಎತ್ತಂಗಡಿ ಮಾಡಿಬಿಡೋಣ ಅನ್ನೋದೊಂದು ಪ್ಲ್ಯಾನ್ ಇತ್ತು. ಬಟ್ ಅಷ್ಟರ ಮಟ್ಟಿಗೆ ಅದು ವರ್ಕೌಟ್ ಆಗಲ್ಲ. ಈವನ್ ಜನರಿಗೂ ಸಮಸ್ಯೆ ಆಗುತ್ತೆ. ನಿಮಗೆ ಊರುಗಳಿಗೆಲ್ಲ ಹೋಗೋರಿಗೆ ಬಸ್ಗಳು ಬೇಕೇ ಬೇಕು. ಹಾಗಂತ ಇವ್ರುಗಳು ಅದನ್ನು ಅಡ್ವಾಂಟೇಜ್ ತಗೋಬಾರ್ದಲ್ಲ. ಎಲ್ಲಿ ಬೇಕಲ್ಲಿ ನಿಲ್ಲಿಸೋದು, ಹೆಂಗೆ ಬೇಕು ಹಂಗೆ ನಿಲ್ಲಿಸೋದು, ಗಂಟಾನ್ಗಟ್ಟಲೆ ನಿಲ್ಲಿಸ್ಕೊಳ್ಳೋದು, ಸಿಗ್ನಲ್ ಹತ್ರನೇ ನಿಲ್ಲಿಸ್ಕೊಳ್ಳೋದು, ಬೇರೆ ಗಾಡಿಗೆಲ್ಲ ಸೈಡಿಗೆ ಹೋಗೋ ಥರ ಅವಕಾಶನೂ ಮಾಡಿಕೊಡ್ದಂಗೆ ನಿಲ್ಲಿಸ್ಕೊಬಿಡೋದು, ಈ ಥರದವೆಲ್ಲ ಕಿರಿಕಿರಿ ಆಗ್ತಿತ್ತಲ್ಲ. ಅದಕ್ಕೆ ಇದೀಗ ಕಾರ್ಯಾಚರಣೆಗೆ ಮುಂದಾಗ್ತಾ ಇರುವಂಥದ್ದು. ಬೇಕಾಬಿಟ್ಟಿ ನಿಲುಗಡೆಗೆ ಕಡಿವಾಣ ಹಾಕಬೇಕು ಅಂತ ಸಚಿವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಪರವಾಗಿಲ್ಲ, ಕೃಷ್ಣ ಬೈರೇಗೌಡರು ಹೊಸ ಹೊಸ ಥರದ್ದು ಪ್ಲ್ಯಾನ್ಸ್ಗಳನ್ನೆಲ್ಲ ಜಾರಿಗೆ ತರ್ತಾ ಇದ್ದಾರೆ. ಎಲ್ಲವೂ ಹಳೆ ಚಿಂತನೆಗಳೇ, ಬಟ್ ಇಷ್ಟು ಎಫೆಕ್ಟಿವ್ ಆಗಿ ಯಾರೂ ತಂದಿರಲಿಲ್ಲ. ಅವ್ರು ತರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೂ ಬರೋ ವಿರೋಧ ಎರಡೂ ಥರದ ಚರ್ಚೆಗಳಿದೆ. ಇದು ಹೆಂಗೆ ಸಾಧ್ಯ, ಇದು ಬೇಕಾ, ಇದಾಗತ್ತಾ, ಅಯ್ಯೋ ಇದೆಲ್ಲ ಆಗಲ್ಲ, ಸುಮ್ಮನೆ ಇನ್ನೊಂದು ಮತ್ತೊಂದು ಅಂತ. ಬಟ್ ಪ್ರಯತ್ನ ಅಂತೂ ಪಡ್ತಾ ಇದ್ದಾರಲ್ಲ, ನೋಡಬೇಕಾಗತ್ತೆ ಏನಾಗುತ್ತೆ, ಏನು ಕತೆ ಏನು ಅಂತ. ರೋಡ್ ಸೈಡು